ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಓಕೆ, ಇದೇನು ಫಂಕ್ಷನ್ ಕೊಟ್ಟಿದ್ದಾರಲ್ವಾ, ಬ್ರ್ಯಾಕೆಟ್ ಆಫ್ ಎಕ್ಸ್, ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ನಾಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಕ್ಸ್, ಓಕೆ, ನಾಟ್ ಗ್ರೇಟರ್ ದೆನ್ ಎಕ್ಸ್, ಫೈನ್. If greatest integer of function, then integration 0 to 11 greatest integer of x dx is equal to, okay. So ಇದೇನು ಫಂಕ್ಷನ್ ಡಿಫೈನ್ ಮಾಡಿದಾರಲ್ವಾ, ಹಿಯರ್ ಇಟ್ ಶುಡ್ ಬಿ x students, okay. One just extra term will add, not greater than or equal to x, correct. So ಈ ಫಂಕ್ಷನ್ ಏನಿದೆ ಅಲ್ವಾ, ಇಂಟಿಗ್ರೇಷನ್ 0 to 11 ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ ವ್ಯಾಲ್ಯೂ ಇಸ್ ವಾಟ್ ಅಂತ ಕೇಳ್ತಿದ್ದಾರೆ ಅವರು. ಸೊ ಬಿಫೋರ್ ಸಾಲ್ವಿಂಗ್ ದಿಸ್ ಕ್ವಶನ್ ಐ ವಿಲ್ ಗಿವ್ ಯು ಒನ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ತುಂಬ ಇಂಪಾರ್ಟೆಂಟ್ ಆರ್ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ ಅಂತ ಕೂಡ ನೀವು ಸಪ್ರೇಟಾಗಿ ನೋಟ್ ಡೌನ್ ಮಾಡ್ಕೋಬೋದು, ಓಕೆ. ಇಂಟಿಗ್ರೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಓಕೆ, ಜಿ ಐ ಎಫ್ ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಓಕೆ. Suppose integration a to b greatest integer of x dx idre, okay. Suppose integration a to b greatest integer of x dx, okay. Clearly ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ, ಜಸ್ಟ್ ಇಟ್ ಶುಡ್ ಬಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್ ಇರಬೇಕು. ಇಟ್ ಶುಡ್ ನಾಟ್ ಬಿ ಎಕ್ಸ್ ಮೈನಸ್ ಎ, ಎಕ್ಸ್ ಪ್ಲಸ್ ಎ, ಈ ಥರ ಏನೂ ಇರಬಾರ್ದು. ಜಸ್ಟ್ ಇಟ್ ಶುಡ್ ಬಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್, ಓಕೆ. ಬ್ರ್ಯಾಕೆಟ್ ಒಳಗಡೆ ಜಸ್ಟ್ ಎಕ್ಸ್ ಇರಬೇಕು. ಆ್ಯಂಡ್ ಇಂಟಿಗ್ರೇಷನ್ ಶುಡ್ ಬಿ ಫ್ರಮ್ ಎ ಟು ಬಿ, ವೇರ್ ಯೋರ್ ಎ ಆ್ಯಂಡ್ ಬಿ ಆರ್ ಕನ್ಸಿಕ್ಯೂಟಿವ್ ಇಂಟೀಜರ್ಸ್, ಓಕೆ, ವೇರ್ ಎ ಆ್ಯಂಡ್ ಬಿ ಆರ್ ಕನ್ಸಿಕ್ಯೂಟಿವ್ ಇಂಟೀಜರ್ಸ್. ಕನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದರೆ ನೆಕ್ಸ್ಟ್ ಟು ನೆಕ್ಸ್ಟ್, ಎ ಒನ್ ಇತ್ತಂದರೆ ಬಿ ಟು ಇರಬೇಕು, ಎ ಝೀರೋ ಇತ್ತಂದರೆ ಬಿ ಒನ್ ಇರಬೇಕು, ಈ ಥರ ನೆಕ್ಸ್ಟ್ ಟು ನೆಕ್ಸ್ಟ್ ನಂಬರ್ ಲೈನಲ್ಲಿ ನೆಕ್ಸ್ಟ್ ಟು ನೆಕ್ಸ್ಟ್ ಇಂಟೀಜರ್ಸನ್ನು ಇರಬೇಕು. ಸೊ ಈ ಥರ ಇದ್ದಾಗ ವೆನ್ ಇಟ್ ಈಸ್ ಇಂಟಿಗ್ರೇಷನ್ ಎ ಟು ಬಿ, ಓನ್ಲಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಇಸ್ ದರ್, ಓಕೆ. ಎ ಆ್ಯಂಡ್ ಬಿ ಆರ್ ಕನ್ಸಿಕ್ಯೂಟಿವ್ ಇಂಟೀಜರ್ಸ್. ಇದನ್ನು ಡೈರೆಕ್ಟ್ಲಿ ನಾವು ಏನಂತ ಬರಿತೇವೆ ಅಂದರೆ, ಇಟ್ ಈಸ್ ಈಕ್ವಲ್ ಟು ಯೋರ್ ಎ, ಅಂದರೆ ಲೋವರ್ ಲಿಮಿಟ್ ಏನಿರುತ್ತಲ್ಲ ಡೈರೆಕ್ಟ್ಲಿ ಇದನ್ನು ಬರುತ್ತೆ. ಸೊ ಯೂಸಿಂಗ್ ದಿಸ್ ಪ್ರಾಪರ್ಟಿ ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಇಲ್ಲೇನಿದೆ ನೋಡಿ, ಇಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರಲ್ 0 to 11 ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್, ಕರೆಕ್ಟ್. ಸೊ ಇವಾಗ ಏನು ಮಾಡೋಣ, ಇದು ಕನ್ಸಿಕ್ಯೂಟಿವ್ ಇಂಟಿಜರ್ಸ್ ಫಾರ್ಮಲ್ಲಿ ನಾವು ಯಾವ ರೀತಿ ಬರಿಬೋದು, ಬೇಕಿದ್ರೆ ಇನ್ನೊಂದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್. ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್, it says what, integral a to b f of x dx ಅನ್ನು ಯಾವ ರೀತಿ ಬರಿಬೋದು ಅಂದರೆ, ಇಂಟಿಗ್ರಲ್ ಎ ಟು ಸಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಈ ರೀತಿ ಬರಿಬೋದು, ವೇರ್ ಯುವರ್ ಸಿ ಈಸ್ ಅ ನಂಬರ್ ಬಿಟ್ವೀನ್ ಎ ಆ್ಯಂಡ್ ಬಿ, ಸ್ಪ್ಲಿಟ್ ಮಾಡಿ. ಸೊ ಇವಾಗ ಏನಿದೆ ಅಲ್ವಾ, ಇಂಟಿಗ್ರೇಷನ್ 0 to 11 ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್, ಯೂಸಿಂಗ್ ಸೇಮ್ ಐ ಸ್ಪ್ಲಿಟ್ ಇಟ್ ಆ್ಯಂಡ್ ರೈಟ್ ಇಟ್ ಡೌನ್ ಆಸ್ integral 0 to 1 greatest integer of x dx plus integral 1 to 2 greatest integer of x dx plus integral 2 to 3 greatest integer of x dx plus so on integral 10 to 11 greatest integer of x dx. ಈ ರೀತಿ ಬರಿಬೋದಲ್ವಾ, integral 0 to 1 greatest integer of x dx plus integral 1 to 2 greatest integer of x dx plus 2 to 3, 3 to 4, 4 to 5, 5 to 6, ಈ ಥರ ಸೊ ಆನ್ 10 to 11, ಕರೆಕ್ಟ್ ಸ್ಟೂಡೆಂಟ್ಸ್. ಈ ರೀತಿ ಇವಾಗ ನೋಡಿ, ಸೇಮ್ ಪ್ರಾಪರ್ಟಿ ಇಫ್ ವಿ ಯೂಸ್, ಇಫ್ ಇಂಟಿಗ್ರಲ್ ಎ ಟು ಬಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಡಿ ಎಕ್ಸ್, ಎ ಬಿ ಕನ್ಸಿಕ್ಯೂಟಿವ್ ಇದ್ದರೆ ಇಟ್ ವಿಲ್ ಟೇಕ್ ದ ವ್ಯಾಲ್ಯೂ ಆಫ್ ವಾಟ್, ಲೋವರ್ ಲಿಮಿಟ್. ಸೊ ಇಲ್ಲಿಂದ 0 to 1 ಇದೆ, ಸೊ ಆನ್ಸರ್ ವಿಲ್ ಬಿ ವಾಟ್, 0 ಪ್ಲಸ್ 1 to 2 ಇದೆ, ಸೊ 1 ಲೋವರ್ ಲಿಮಿಟ್ 2, ಕರೆಕ್ಟ್. ನೆಕ್ಸ್ಟಲ್ಲಿ ಏನು ಬರುತ್ತೆ 3, ನೆಕ್ಸ್ಟಲ್ಲಿ ಏನು ಬರುತ್ತೆ 4, ಸಿಮಿಲರ್ಲಿ 5, 6, 7, 8, 9 ಆ್ಯಂಡ್ 10. ನೋಡಿ ಯಾವ ರೀತಿ ಈಸಿ ಆಯ್ತಂತ, ಕರೆಕ್ಟ್ ಅವನು. ಸೊ ಇದೇ ಪ್ರಾಪರ್ಟಿ ಯೂಸ್ ಮಾಡಿ
ಇಫ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಕನ್ಸಿಕ್ಯೂಟಿವ್ ಇಂಟಿಜರ್ಸ್ ಇದ್ದರೆ ಜಸ್ಟ್ ಲೋವರ್ ಲಿಮಿಟ್ ವ್ಯಾಲ್ಯೂ ಬರುತ್ತೆ. ಸೊ ಲಾಸ್ಟ್ ಟರ್ಮ್ ಏನು ಬರುತ್ತೆ ಅಂದರೆ 10. ಓಕೆ, ಬಿಕಾಸ್ ವಿ ಆರ್ ಗೋಯಿಂಗ್ ಅಪ್ ಟಿಲ್ 11 to 12 ಅಂತ ಬರಲಿಕ್ಕೆ ಪಾಸಿಬಿಲಿಟಿ ಇಲ್ಲ, ಬಿಕಾಸ್ ಲಾಸ್ಟ್ ಟರ್ಮ್ ಇಸ್ 11. ಸೊ ಇದನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಇಫ್ ಯು ಆ್ಯಡ್ ದಿಸ್ ಯು ವಿಲ್ ಗೆಟ್ 55 ಆ್ಯಸ್ ದ ಆನ್ಸರ್. ಓಕೆ, 10 + 9 + 8 + 7 ಈ ಥರ 55. ಸೊ ಯಾವುದು ಆಪ್ಷನ್ ನೋಡಿ, ಆಪ್ಷನ್ ಎ 55 ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವಶನ್. ಅದು ಯಾವ ರೀತಿ ಬಂತು? ಇದೇನು 2 ಪ್ರಾಪರ್ಟೀಸ್ ಇದೆ ಅಲ್ವಾ, ದಿಸ್ ಪ್ರಾಪರ್ಟಿ ಆ್ಯಂಡ್ ದಿಸ್ ಪ್ರಾಪರ್ಟಿ. ವಿ ಹ್ಯಾವ್ ಯೂಸ್ ದಿಸ್ ಬೋತ್ ಪ್ರಾಪರ್ಟಿ ಟು ಸಾಲ್ವ್ ದಿಸ್ ಕ್ವಶನ್. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ಏನಿದೆ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.